ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ರೆ ಹರ್ಷಿತಾ ಬೀರೇಶ್ ವ್ಲಾಗ್ಸ್. ಸೊ ಯಾಕಮ್ಮ ನಡಿ ಹೋಗೋಣ ಆಯ್ತು. ಅಯ್ಯೋ ಅಳ್ತಾನೆ ಇದ್ದಾಳೆ, ಒಳಗೆ ನಿದ್ದೆ ಸರಿಯಾಗಿಲ್ಲ, ಸೊ ಅದಕ್ಕೆ ಅಳ್ತಾ ಇದ್ದಾಳೆ. ಸೊ ನಾವಿವಾಗ ಎಲ್ಲಿ ಹೋಗ್ತಿದ್ದೀವಿ ಅಂತಂದರೆ ಸ್ವಲ್ಪ ಹೊರಗಡೆ ಹೋಗೋಣ, ಏನಾದ್ರು ತಿನ್ಕೊಂಡು ಬರೋಣ ಅಂತ ಹೋಗ್ತಿದ್ದೀವಿ. ಆ್ಯಂಡ್ ಅದು ನಮ್ಮ ಮಮ್ಮಿ ಫ್ರೆಂಡ್ ಇಟ್ಟಿರೋ ಅಂಗಡಿ ಅಂತೆ. ಸೊ ಹೋಗಿ ಟೇಸ್ಟ್ ಮಾಡ್ಕೊಂಡು ಬರೋಣ ಅಂತ. ಅಜ್ಜಿ ನೀನು ಬರಲಿಲ್ಲ ಅಂದರೆ ನಾನು ನಡಿಯಮ್ಮ ಹೊರಡೋಣ ನಾವು. ಗಾಡಿ ಅಲ್ಲಿಗೆ ಬರಬೇಡ, ಇಲ್ಲ ಅತ್ತೆ ಬರಲ್ಲ, ಸೊ ಹೋಗಿ ತಿನ್ಕೊಂಡು ಬರೋಣ ಅಂತ ಹೋಗ್ತಾ ಇದೀವಿ. ಬನ್ನಿ ಹೋಗುವ. ಓಕೆ ಡೋಡ್ ಬಾಯ್. ಆ್ಯಂಡ್ ವೀರೇಶ್ ಕೂಡ ಹೊರಡ್ತಾ ಇದ್ದಾರೆ. ವೀರೇಶ್ ಹೊರಟ್ರು. ಅಲ್ಲಿ ಯಾರು ನಿಲ್ಸಿದ್ರಾಗಲಿ. ಫ್ರೆಂಡ್ ಬಾಯ್ ಬ್ರೋ. ಆ್ಯಂಡ್ ಏನು ಗೊತ್ತಾ ವಿಶೇಷ, ಇವತ್ತು ವಿನುತಾ ಇದಕ್ಕೆ ಹೋಗ್ತಿದ್ದಾಳೆ, ಏನದು ಟ್ರಿಪ್ಪಿಗೆ ಫ್ರೆಂಡ್ಸ್ ಜೊತೆ ಹೋಗ್ತಿದ್ದಾಳೆ. ಎಲ್ಲಿಗೆ? ಕೊಡೈಕೆನಲ್ಗೆ ಹೋಗ್ತಿದ್ದಾಳೆ. ಸೊ ಇವತ್ತು ನೈಟ್ ಹೊರಡ್ತಾಳೆ. ಆ್ಯಂಡ್ ಬರೋದು 29th ಮಾರ್ನಿಂಗ್ ಬರೋದು. ಸೊ ಅಲ್ಲಿವರೆಗೂ ಮಿಸ್ ವಿನುತಾ ಮಿಸ್ ವಿನುತಾ ಅಂತ ಹೇಳಿದ್ರು. ಮಿಸ್ ಮಾಡ್ಕೊಳ್ಳಿ ವಿನುತನ ಅಂತಲ್ಲ. ಹಾಂ ಡೋಡ್ ಬಾಯ್ ಬಾಯ್ ಬಾಯ್. ಹೊರಟ್ರಾ? ಬಾಯ್. ಹೊರಟು ನಿಂತಿರೋರ್ನ ಹೊರಟ್ರಾ ಅಂತ ಕೇಳಿ. ಹ್ಞೂ ಅಲ್ಲಿ ಅದು ತಗೊಂಬಾವೇನು. ಗೈಸ್ ನನ್ನ ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ನನಗೆ ಕಾಲು ನೋವು ಅಂತ ಗೊತ್ತಿದ್ರು. ಹೌ ಸ್ಯಾಟಿಸ್ಫ್ಯಾಕ್ಟ್. ಹಾಗೆ ಹಿಡಿಯಕ್ಕೆ ಒಳ್ಳೆ ಕಳ್ಳಿ ಥರ ಬರ್ತಾ ಇದೆಯಾ. ಆ್ಯಕ್ಚುಲಿ ಈ ರೋಡ್ಗಳೆಲ್ಲ ಈ ಅಂಗಡಿಗಳು ಮುಂಚೆ ಇರಲಿಲ್ಲ. ಇದಕ್ಕೂ ಮುಂಚೆ ಒಳ್ಳೊಳ್ಳೆ ಅಂಗಡಿಗಳಿತ್ತು. ಐ ಮಿಸ್ ದೋಸ್ ಅಂಗಡೀಸ್ ಏನೋ. ಹಲೋ ಗೈಸ್, ಫೈನಲಿ ನಾವು ಆಲ್ಮೋಸ್ಟ್ ಸ್ವಲ್ಪ ದೂರ ನಡ್ಕೊಂಡು ಬಂದಮೇಲೆ ವಿ ರೀಚ್ಡ್ ದೆಮ್. ಹಾಯ್ ಆಂಟಿ. ಮೊಮ್ಮಗಳು ಉಟ್ಬಿಟ್ಟವಳಲ್ಲ ಒಳಗೆ. ವ್ಲಾಗ್ ಮಾಡ್ತೇವೆ, ಮಾಡಬಾರ್ದು. ನಾರ್ಮಲ್ ಡೈಲಿ ವ್ಲಾಗ್ ಹಾಕಿಲ್ಲ. ನಮಗೊಂದು ಸ್ವಲ್ಪ ಗೈಡೆನ್ಸ್ ಕೊಡಿ, ಏನು ಮಾಡೋಣ. ಅಷ್ಟು ದೊಡ್ಡವರೆಲ್ಲ ಇಲ್ಲ, ನೀವೆಲ್ಲ ಜೆನ್ಸಿಗಲ್ವಾ, ನಿನ್ನೆಲ್ಲ ಬೇರೆ ಥರನೇ ಓಡುತ್ತೆ. ನಮ್ಮ ವಿಷಯಗಳಂತೂ ಎರಡೆರಡೇ ಇರುತ್ತೆ. ಪ್ಲೀಸ್ ಕೂತ್ಕೊಳ್ಳಿಲ್ಲ. ತುಂಬ ಹೈಟ್ ಬಿಚ್ಚು ಇದೆ. ಜಾನ್ 26th ಆಫರ್ ಇದೆ. ಗೈಸ್ ಕ್ಯಾನ್ ಟ್ರೈ. ಸೊ ಗೈಸ್ ಏನಂದರೆ ಮಸ್ತಿ ಜಂಕ್ಷನ್ ಅಂತ ಅಂದ್ಬಿಟ್ಟು ಇದು ಬಂದು JP ನಗರ್ ಫಸ್ಟ್ ಫೇಸ್ ITI ಲೇಔಟಲ್ಲಿರೋದು. ನೀವು ಲೊಕೇಶನ್ ಹಾಕಿದ್ರೆ ಬರುತ್ತೆ, ಇಲ್ಲ ನಾನು ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ಇದು ಬಂದು ಪಿಕ್ ಎನಿ ಫಾರ್ 50 ವೆಜ್ಜು, ಪಿಕ್ ಎನಿ ಫಾರ್ 60 ಇಸ್ ನಾನ್ ವೆಜ್. ಸೊ ನಿಮಗೆ ಏನು ಬೇಕೋ ಅದನ್ನು ತೊಗೊಬೋದು. ತುಂಬ ಏನಂತಾರೆ ಅಫೋರ್ಡಬಲ್ ಪ್ರೈಸಲ್ಲಿದೆ. ಜೊತೆಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾನು ಇನ್ನೂ ಟೇಸ್ಟ್ ಮಾಡಿಲ್ಲ, ಟೇಸ್ಟ್ ಮಾಡಿ ಹೇಳ್ತೀನಿ ಟೇಸ್ಟ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ನಾನ್ ವೆಜ್ಜು ಸಿಗುತ್ತೆ, ವೆಜ್ಜು ಸಿಗುತ್ತೆ. ಇಷ್ಟು ಆಪ್ಷನ್ಸು ಜಸ್ಟ್ 50 ರೂಪೀಸಿಂದ 50 ರೂಪೀಸ್ಗೆ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಇನ್ನೂ ಬೇಕಂತಂದರೆ ಇಲ್ಲಿ ದೊಡ್ಡ ಮೆನು ಕೂಡ ಇದೆ. ಇದನ್ನು ನೀವು
ಯಾವ್ದು ಬೇಕಾದರೂ ಚೂಸ್ ಮಾಡ್ಕೊಬೋದು. ಸೊ ಸದ್ಯಕ್ಕೆ ಇವಾಗ ನಾನು ಈ ಆಫರ್ ಇರೋದ್ರಿಂದ ಇದರಲ್ಲಿ ಆಫರಲ್ಲಿ ಬುಕ್ ಮಾಡ್ತೀನಿ, ಅಂದರೆ ಆರ್ಡರ್ ಮಾಡ್ತೀನಿ. ನಾನ್ ವೆಜ್ ಮಾಡಲ್ಲ, ವೆಜ್ ಮಾತ್ರ ಮಾಡೋದು. ಸೊ ಈಗ ನಾವು ಫ್ರೆಂಚ್ ಫ್ರೈಸ್, ವೆಜ್ ಪನ್ನೀರ್ ಮತ್ತು ನಾಚೋಸ್ ಫುಲ್ ಲೋಡೆಡ್ ಜೊತೆಗೆ ಒಂದು ಸಾಬೂದಾನ ವಡ ಇದಿಷ್ಟು ತೊಗೊತಾ ಇದ್ದೀವಿ. ನೋಡೋಣ ಹೇಗೆ. ಹಾಂ ಗೈಸ್ ಆಲ್ರೆಡಿ ತಿನ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಅಕ್ಕ. ಚೆನ್ನಾಗಿದೆ. ತಿನ್ನಮ್ಮ. ಇದು ಸಾಬೂದಾನ ಅಂತೀನಿ. ವಡೆ ಬೇಯಿಸಿರೋದು. ಹೆಂಗಿದೆ? ಆಫ್ ಮಾಡಲ. ಸೊ ಗೈಸ್, ಇವಾಗ ನಮ್ಮ ಅಜ್ಜಿಗೆ ಅಕ್ಕಿ ತಗೊಳ್ಳೋದಕ್ಕೆ ಅಂತ ಎಲ್ಲಿಗೆ ಹೋಗ್ತಾ ಇದೀವಿ. ಎಲ್ಲಿದು ಏನಿದು? ಭುವನೇಶ್ವರಿ ರೈಸ್ ಟ್ರೇಡರ್ಸು. ಸೊ ಇವಾಗ ವಿನತ ಎತ್ಕೊಂಡಿದ್ದಾಳೆ ಮಗುನ. ಅವಳು ನನ್ನ ನೋಡಿದ್ರೆ ಅಳ್ತಾಳೆ, ಅದಕ್ಕೆ ನಾನು ಮುಂದೆ ಹೋಗ್ತಾ ಇಲ್ಲ. ವಿನೋ ಬೇಕಂತಾನೆ ಅರ್ಥ ಮಾಡ್ತಾಳೆ. ಸೊ ವಿನತ, ಆರ್ ಯು ರೆಡಿ ಫಾರ್ ಯುವರ್ ಟ್ರಿಪ್? ಫಸ್ಟ್ ಟೈಮ್ ಅಲ್ಲಿ ಹೋಗ್ತಿರೋದು. ಸೊ ಈ ಒಂದು ಬ್ಯಾಗ್, ಅದೊಂದು ಹ್ಯಾಂಡ್ ಬ್ಯಾಗ್, ಜೊತೆಗೆ ಸ್ಲಿಪ್ಪರ್ 3 ಡೇಸಿಗೆ. ಶೂ ಅಲ್ಲ, ಸ್ಲಿಪ್ಪರ್ ಅಲ್ಲ. ಅವಳ ಕಾಲು ನೋಡಿ ಹೆಂಗಾಗಿದೆ. ಈ ಕಾಲು ಚೆನ್ನಾಗಿದೆ. ಯಪ್ಪ ದೇವ್ರೇ. ನಮ್ಮ ಮೇಡಮ್ ಬ್ಯುಸಿ ಇದ್ದಾರೆ. ಅಯ್ಯೋ 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 ಶಿವ. ಏಯ್ ಕಳ್ಳ, ಅವಳನ್ನ ಮಾತಾಡ್ಸಂಗಿಲ್ಲ. ಮಾತಾಡ್ಸಿದ್ರೆ ಮತ್ತೆ ಎದ್ಬಿಡ್ತಾಳೆ. ಸೊ ವಿಲ್ತಾ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ಯಾ? ರೆಡಿನಾ? ರೆಡಿ. ಸೊ ಹುಷಾರಾಗಿ ಹೋಗಿ, ಹುಷಾರಾಗಿ ಬಾ. ಥ್ಯಾಂಕ್ ಯು. ಸೊ ಹೋಗಿದ ಕಡೆ ಎಲ್ಲ ಕಾಲ್ ಮಾಡು. ಐನೋ ಅಷ್ಟೆಲ್ಲ ಪೇಷನ್ಸ್ ಇರಲ್ಲ ಅಂತ, ಬಟ್ ಸ್ಟಿಲ್ ಇವ್ರು ಇರ್ತಾರ ದೊಡ್ಡವರು, ತಲೆ ತಿಂತಾರೆ. ಫೋನ್ ಮಾಡಿಲ್ಲ ಅನ್ಕೊಂಡು. ಅದು ಒಬ್ರಿಗೆ ಮಾಡಿದ್ರೆ ಸಾಲದು, ಡ್ಯಾಡಿಗೂ ಮಾಡಬೇಕು, ಮನೆ ಮಂದಿಗೆಲ್ಲ ಮಾಡಬೇಕು. ಇಲ್ಲಿದ್ದೀನಿ ಅಲ್ಲಿದ್ದೀನಿ ಅನ್ಕೊಂಡು. ಇವ್ರು ನಮಗೆ ಮೆಸೇಜ್ ಹಾಕಿದ್ರೆ ಸಾಕು, ನಮ್ಗೇನು ಕಾಲ್ ಮಾಡಬೇಕು ಅಂತ. ಇಲ್ಲಾಂದ್ರೆ ನಮ್ಮ ಡ್ಯಾಡಿ ಅಷ್ಟೇ. ನೀನು 8:30 ಆಯಿತು, ನೀನು ಹೊರಡಬೇಕು. ದೊಡ್ಡಿರೋ ಒಂದು ನಿಮಿಷ. ಯಾರಿಗೋ ಓಯ್ ಅಂತವಳೆ. ಯಾರಿಗೋ ಓಯ್ ಅಂತ ಇರೋದು ನೀನು? ಹುಡುಗ ಇಲ್ವಾ ಮರಾಠಿ ಅವನು? ಸೊ ಬಟ್ಟೆ ಒಣಗಾಕ್ತಿದ್ದಾರೆ. ನಾವು ಸುಮ್ಮನೆ ಹಾಗೆ ಬಂದಿದ್ದೀವಿ ಮೇಲ್ಗೆ, ಟೆರೇಸ್ ಮೇಲೆ. ಅಳ್ತಾ ಇದ್ದಾಳು ಸುಮ್ಮನೆ. ಸೊ ಆ್ಯಕ್ಚುಲಿ ಏನಂದರೆ, ನಾವು ಇಲ್ಲಿ ಸ್ಯಾರೀಸ್ ಏನು ಮಾಡಿದಾರಮ್ಮ, ಸೀರೆ ಸಂತೆ ಹಾಕಿದ್ದಾರೆ. ರ್ಯಾಪಿಡ್ ರಶ್ಮಿ ಹಾಕಿರೋದು ಇಲ್ಲಿ. ಎಲ್ಲಿ? ಸಂಗಮ್ ಸರ್ಕಲ್ಲ ಅಲ್ಲಿ ಇದು ಬ್ಲಾಕ್. ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ನೋಡೋಣ. ಆದರೆ ಒಂದು ಸತಿ ಹೋಗಿ ಬರಬೇಕು. ನಡ್ಕೊಂಡು ಹೋಗೋದಾ ಗಾಡೀಲಿ ಹೋಗೋದಾ ಅಂತ ಗೊತ್ತಾಗ್ತಿಲ್ಲ. ಸುಮ್ಮನೆ ವಿಂಡೋ ಶಾಪಿಂಗ್ ಮಾಡೋಕ್ಕೆ ಯಾಕೆ ಹೋಗಬೇಕು ಅಂತ ನಾನು. ನಮ್ಮ ಮಮ್ಮಿ ನೋಡೋದ್ರಲ್ಲಿ ಏನು ಅಂತ ನಮ್ಮ ಮಮ್ಮಿ ಅವ್ರು ಮನ್ಸು ಮಾಡಿದ್ರೆ ಅವರು ಒಂದು ತಗೋಬೋದೇನೋ, ಗೊತ್ತಿಲ್ಲ. ಮತ್ತೇನಕ್ಕೆ ಹೋಗೋದು ನೋಡಿ. ಸುಮ್ಮನೆ ನನಗೆ ಹೋಗೋಕ್ಕೆ ಇಷ್ಟ ಇಲ್ಲ. ಹೋದರೆ ತೊಗೋಬೇಕು, ಇಲ್ಲಾಂದರೆ ಹೋಗಲೇಬಾರ್ದು. ಹಾಗೆ ಒಡವೆ ಅಂಗಡಿಗೆ ಏನಕ್ಕೆ ಹೋಗ್ತೀನಿ ನಾನು? ತಗೋಬೇಕು ಅಂತಾನೆ ಹೋಗೋದು. ನಮ್ಮ ಅಜ್ಜಿ
ನನಗೆ ಇದೇ ಇಷ್ಟ ಆಗಲ್ಲ, ಇದೇ ಇಷ್ಟ ಆಗಲ್ಲ ನನಗೆ. ನಾವು ಒಣಗಾಕಿರ್ತೀವಿ ಅದನ್ನ ಮತ್ತೆ ಚೇಂಜ್ ಮಾಡೋದಂದ್ರೆ ಉರ್ದೋಗೋದು ನನಗೆ. ನಮ್ಮ ಅತ್ತೆನೂ ಹಂಗೆ ಮಾಡ್ತಾರ ಒಂದೊಂದ್ಸತಿ. ಅದೇನೆ ಅವ್ರು ಹಾಕೋಬೋತಾನೆ ಹೆಂಗೆ ಅಂದರೆ ಓವರಾಗಿರ್ತಾರೆ ನಮ್ಮ ಅಜ್ಜಿ. ಹಲೋ, ಬಟ್ಟೆ ಒಣಗಾಕ್ಬೇಕಂತ ಹೋಗಮ್ಮ ಬಟ್ಟೆ. ಸೊ ಗೈಸ್, ರೆಡಿ ಆಗಿದ್ದೀವಿ ಸ್ಯಾರಿ ಮೇಳಕ್ಕೆ. ಆ್ಯಂಡ್ ಪಾಪು ಕೂಡ ರೆಡಿ ಇದ್ದಾಳೆ, ನಮ್ಮ ಮಮ್ಮಿನೂ ರೆಡಿ ಆದರು. ಸೊ ಹೋಗೋಣ, ನೋಡೋಣ ಹೇಗಿರುತ್ತೆ ಸ್ಯಾರೀಸು. ಆ್ಯಂಡ್ ಲೋಯೆಸ್ಟ್ ಪ್ರೈಸ್ ಅಂತ ಹೇಳ್ತಿದ್ದಾರೆ, ಅಫೋರ್ಡಬಲ್ ಪ್ರೈಸ್ ಅಂತ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ನೋಡ್ರಿ, ಸ್ಯಾರಿ ಬೈ ಮಾಡೋ ಪ್ಲ್ಯಾನಲ್ಲಂತೂ ಇಲ್ಲ. ಜಸ್ಟ್ ಸುಮ್ಮನೆ ಒಂದು ರೌಂಡ್ ಹೋಗಿ ನೋಡ್ಕೊಂಡು ಬರೋಣ ಹೇಗಿರುತ್ತೆ. ನಾವು ತೊಗೊಂಡಿದ್ವಲ್ಲ ಆ ಸ್ಯಾರಿ ಸಿಗುತ್ತಾ, ಅಥವಾ ಆ ಸ್ಯಾರಿ ಪ್ರೈಸ್ ಇವಾಗ ಎಷ್ಟು ಡ್ರಾಪ್ ಆಗಿದೆ ಅಥವಾ ಹೈ ಆಗಿದೆ ಅಂತ ನೋಡ್ಕೊಂಡು ಬರೋಣ. ಸೊ ಯಾ, ಲೆಟ್ಸ್ ಗೋ. ಅಲ್ಲಿ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ನಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿಂದ 1 hour ಅಥವಾ 1 kilometer ಇದೆಯಾ, 1 kilometer ಇದೆ. ಸೊ ನಡ್ಕೊಂಡೇ ಹೋಗೋಣ, ಹೆಂಗೋ ಪಾಪುಗೆ ವಾಕಿಂಗ್ ಆದಾಗ ಆಗುತ್ತೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗುವ. ಸೊ ಗೈಸ್, ಬಂದ್ವಿ. ಎಲ್ಲ ವಾಪಸ್ ಬರ್ತಿರೋರು ಬ್ಯಾಗ್ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಬರೀ ಕೈನಲ್ಲಿ ಹೋಗಬೇಕು. ನಮ್ಮ ಮಮ್ಮಿ ಅದೇ ನೋಡ್ತಾ ಇದ್ದಾರಂತೆ, ಬರೀ ಕೈನಲ್ಲಿ ಹೋಗಬೇಕು ಅಂತ ಅನ್ನೋದು. ನೋಡೋಣ, ಓಕೆ ಆದರೆ ತೊಗೊಂಡ್ಬೇಕಷ್ಟೆ, ಏನು ಮಾಡೋಕ್ಕಾಗಲ್ಲ. ಬಟ್ ನಮ್ಮ ಮಮ್ಮಿನ ನನ್ನ ಹತ್ರ ಅಂತೂ ಸೀರಿಯಸ್ಲಿ ಇಲ್ಲ. ನನ್ನ ಮೈದನ ಮದುವೆ ಬೇರೆ ಫಿಕ್ಸ್ ಆಗಿದೆ. ಸೊ ಅದಕ್ಕೆಲ್ಲ ಎಷ್ಟು ಜನ ಇದ್ದಾರೆ ಗುರು ಅಲ್ಲ. ನೋಡಿ ವೆಹಿಕಲ್ಗಳು ಎಷ್ಟು ಬೌನ್ಸರ್ಸ್ ಬೇರೆ ಇದ್ದಾರೆ ಗೈಸ್ ಅಲ್ಲಿ. ಇಂಟರ್ವ್ಯೂ ಎಲ್ಲ ತೊಗೊತಾ ಇದ್ದಾರೆ. ಇದೆಲ್ಲ ಇವತ್ತೇ ಲಾಸ್ಟ್ ಆ್ಯಕ್ಚುಲಿ, ಸೀರಿಯಸ್ ಅಂತ. ಸೊ ಅದಕ್ಕೆ ಜನ ಜಾಸ್ತಿ. ಮೋ ಏನೋ ಇಷ್ಟೊಂದು ಜನ. ಯಾರು ಏ ಹೋಗಮ್ಮ. ಹೇಗೆ ತೆಳುಗಿದೆ ಅಂತೇಳಿ ಸೊ ಗೈಸ್, ನೋಡಿದ್ವಿ ಸ್ಯಾರೀಸು. ಆ್ಯಕ್ಚುಲಿ ಪರವಾಗಿಲ್ಲ ಪ್ರೈಸಸ್ ಹೇಳ್ಬೇಕಂದ್ರೆ, ಡಿಸ್ಕೌಂಟ್ ಇದೆ. ಬಟ್ ಏನಂದರೆ ಸಿಕ್ಕಾಬಟ್ಟೆ ಕ್ರೌಡ್ ಇದೆ. ನಾವಲ್ಲಿ ಬಿಲ್ಲಿಂಗ್ ಮಾಡಿಸೋದಕ್ಕೇ ಅರೌಂಡ್ 1 hour ನಿಂತ್ಕೊಳ್ಬೇಕು. ಆ್ಯಂಡ್ ಮಗು ಬೇರೆ ಅಳ್ತಾ ಇದೆ. ಸೊ ಇನ್ನೊಂದು ಏನಂದರೆ 31st ಇದು ಸೇಲ್ ಇರುತ್ತೆ. ಸೊ ಬಂದು ನೀವು ಕೂಡ ತೊಗೊಳ್ಬೋದು. ಅಡ್ರೆಸ್ಸು ಎಲ್ಲಿಮ್ಮ ಇದು ಅಡ್ರೆಸ್ಸು? ಐ ಥಿಂಕ್ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಸಂಗಮ್ ಸರ್ಕಲ್, ಜಯನಗರ್ 8th ಬ್ಲಾಕಲ್ಲಿ. ರಾಜಲಕ್ಷ್ಮಿ ಒಂದೊಂದೇ ಹೇಳ್ಬೇಡ. ಸೊ ಚೆನ್ನಾಗಿತ್ತು ಆ್ಯಕ್ಚುಲಿ. ಸ್ಯಾರೀಸ್ ಚೆನ್ನಾಗಿತ್ತು ಅಲ್ಲಮ್ಮ. ಬಟ್ ನೋಡಿ ಹುಡುಕಿ ತೊಗೋಬೇಕು. ನಮ್ಗೆ ಹೆಂಗೆ ಅಂತಂದರೆ ನಾವು ನೋಡಿದ್ದು ಇಷ್ಟ ಆಗ್ತಿರ್ಲಿಲ್ಲ, ಬೇರೆಯವರು ಕೈಯಲ್ಲಿ ಹಿಡ್ಕೊಂಡಿರ್ತಾರಲ್ಲ ಅದು ಇಷ್ಟ ಆಗ್ತಿತ್ತು. ಬಟ್ ಅವ್ರು ಆಲ್ರೆಡಿ ಪರ್ಚೇಸ್ ಮಾಡಿಬಿಟ್ಟಿರ್ತಾರೆ. ಸೊ ಅದಕ್ಕೆ ನಾಳೆ ನೋಡೋಣ. ನಾಳೆ ಬರ್ತೀಯ ಮತ್ತೆ? ಅಯ್ಯೋ ಹೋಗಂತ ನಮ್ಮಮ್ಮ. ಸೊ ನೋಡೋಣ ಹೆಂಗೋಗುತ್ತೆ ಅಂತ. ಏನು ಮಗುನ ಮಮ್ಮಿ ಎತ್ಕೊಂಡಿದ್ದಾರೆ. ಆ್ಯಕ್ಚುಲಿ ತೊಗೋಬೋದು, ಡಿಸ್ಕೌಂಟಲ್ಲಿದೆ. ಆ್ಯಂಡ್ ಇವಾಗ ಧನುರ್ಮಾಸ ಬೇರೆ ನಡೀತಿರೋದ್ರಿಂದ ಯಾರು ಏನೂ ಹೊಸ ಬಟ್ಟೆ ತೊಗೊಳ್ಳೋದಿಲ್ಲ. ಬಟ್ ಅದೆಲ್ಲ ಮಿತ್ ಗೊತ್ತಾ, ತೊಗೊಬೋದು, ಏನು ಪರವಾಗಿಲ್ಲ. ಅದು ನೋಡಿ ಎಷ್ಟು ಜನ ಇದ್ದಾರೆ ಅಂತ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅದು ಬೇರೆ ಇವತ್ತು ಸಂಡೇ. ಸೊ ಅದಕ್ಕೆ ಸಿಕ್ಕಾಪಟ್ಟೆ ಜನ. ನೋಡೋಣ, ಆದರೆ ನಾಳೆ ಬರ್ತೀವಿ, ಇಲ್ಲಾಂದರೆ ಇಲ್ಲ.